ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ನಡೀತಾ ಇದೆ. ಅದರಲ್ಲಿ ಕಂಟೆಸ್ಟೆಂಟ್ ಆಗಿರುವಂತಹ ಕುಮಾರಿ ನಿಮ್ಮೆಲ್ಲರಿಗೂ ಗೊತ್ತು, ಓಕೆನಾ? ಅದ್ರ ಮೇಲೆ ನಿಮಗೆ ಬೇರೆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ, ಓಕೆನಾ? ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಒಂದು ವೋಟಿಂಗ್ ಇಟ್ಟಿದ್ದಾರೆ. ಅಂದ್ರೆ ಯಾವ ಕಂಟೆಸ್ಟೆಂಟ್ಗಳು ಈಗಿದ್ದಾರೆ, ಪ್ರೆಸೆಂಟ್ ಯಾವ ಕಂಟೆಸ್ಟೆಂಟ್ಗಳು ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಆಯ್ತಾ ಒಂದು ವೋಟನ್ನ ಅಪ್ರೋಚ್ ಮಾಡಕ್ಕೆ, ಅಂದ್ರೆ ನಮ್ಮ ಕರ್ನಾಟಕದ ಜನತೆ ಹತ್ರ, ಅಂದ್ರೆ ನಮ್ಮ ಪ್ರೇಕ್ಷಕರ ಹತ್ರ, ಅಂದ್ರೆ ನಿಮಗೆ ನಾವು ಇಷ್ಟ ಆದ್ರೆ, ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ಅಂತ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ನಮಗೆ ವೋಟ್ ಮಾಡಿ ಅಂತೇಳಿ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಒಬ್ಬೊಬ್ಬರದೇ ವಿಡಿಯೋನ ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡ್ಬೋದು. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಎಪಿಸೋಡ್ ನೋಡ್ಬೇಕಾದ್ರೆ ಕೆಳಗಡೆ ವೋಟಿಂಗ್ ಅಂತ ಬರುತ್ತೆ, ಅಲ್ಲಿ ವೋಟಿಂಗ್ ಅನ್ನ ಒತ್ತಿದ್ರೆ ನೀವು ನಿಮ್ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡ್ಬೋದು. ಇಲ್ಲಿ ತುಂಬಾ ಜನ ವೋಟನ್ನ ಅಪೀಲ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ನಿಮಗೆ ಒಂದು ಡೀಟೇಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂದ್ರೆ, ತುಂಬಾ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಅವ್ರ ಫ್ಯಾಮಿಲಿಯವರು, ಅವ್ರ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಆಯ್ತಾ ಪೋಸ್ಟ್ ಮಾಡ್ತಾ ಇದ್ದಾರೆ, ವಿಡಿಯೋಗಳಾಗ್ತಾ ಇದ್ದಾರೆ. ಅಂದ್ರೆ ಈಗ ಧನುಷ್ ಮಂಜುನಾಥ್ ಇರ್ಬೋದು, ಧನುಷ್ ಮಂಜುನಾಥನ್ ಕಡೆಯವರು ಧನುಷ್ ಮಂಜುನಾಥ್ ಅವರಿಗೆ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಅವರು ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿ ಯಾರಪ್ಪ ಇನ್ನೊಬ್ರು ರೋಷಿಣಿ ಇರ್ಬೋದು, ಅನನ್ಯ ಇರ್ಬೋದು, ಕಿರಣ್ ಶಾಸ್ತ್ರಿ ಇರ್ಬೋದು, ಇದೇ ತರ ನಾನಾ ಕಂಟೆಸ್ಟೆಂಟ್ಗಳು ಕೇಳ್ತಾ ಇದ್ದಾರೆ, ಪ್ಲೀಸ್ ನಮಗೆ ವೋಟ್ ಮಾಡಿ, ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಮಾಡಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಓಕೆ, ಈಗ ಪಾಯಿಂಟಿಗೆ ಬರ್ತೀನಿ. ಕುಮಾರಿ, ಯಾಕೆ ಕುಮಾರಿ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಕುಮಾರಿಗೋಸ್ಕರ ಇಡೀ ಫ್ಯಾಮಿಲಿ ಇಲ್ದೇ ಇರ್ಬೋದು ಆಯ್ತಾ, ಕುಮಾರಿಗೆ ವೋಟ್ ಮಾಡಿ, ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ವೋಟ್ ಮಾಡಿ ಅಂತ ಕೇಳಕ್ಕೆ ಕುಮಾರಿಗೆ ಫ್ಯಾಮಿಲಿ ಇರ್ದೇ ಇರ್ಬೋದು. ಕುಮಾರಿ ಹತ್ರ PR ಗಳನ್ನ ಇಟ್ಟು ಆಯ್ತಾ ವೋಟ್ ಮಾಡಿ ಅಂತ ಪೋಸ್ಟ್ ಹಾಕ್ಸಕ್ಕೆ, ಇಲ್ಲ ಪೋಲೋ ಮತ್ತೊಂದೋ ಮಾಡಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕುಮಾರಿ ಹತ್ರ ದುಡ್ಡು ಕೂಡ ಇಲ್ಲ, ಸರಿಯಾ? ಬಟ್ ಕುಮಾರಿ ಹತ್ರ ಇರೋದು ನಮ್ಮ ನಿಮ್ಮಂತವರ ಒಂದು ಸಾಮಾನ್ಯ ಜನರ ಬೆಂಬಲ, ಸಾಮಾನ್ಯ ಪ್ರಜೆಗಳ ಬೆಂಬಲ. ನಿಜವಾಗ್ಲೂ ಕೂಡ ನಾನು ಈ ವಿಷಯ ಏನ್ ಹೇಳ್ತೀನಿ ನೀವು ಕೊನೆ ತನಕ ನೋಡ್ಬೇಕು ಈ ವಿಡಿಯೋನ. ನಾನು ಯಾವತ್ತೂ ಹೇಳಿಲ್ಲ ಕೊನೆ ತನಕ ವಿಡಿಯೋ ನೋಡಿ ಅಂತ, ಇವತ್ತು ಹೇಳ್ತಾ ಇದೀನಿ, ಕೊನೆ ತನಕ ವಿಡಿಯೋ ನೋಡಿ, ಓಕೆನಾ? ಕುಮಾರಿ ಯಾಕೆ ಆಯ್ತಾ ಈ ಮಟ್ಟದ ಸಕ್ಸಸ್ ಅನ್ನ ಪಡೆಯಕ್ಕೆ ಕಾರಣ ಆಗ್ತಿದೆ ಕುಮಾರಿಗೆ ಅಂತಂದ್ರೆ, ನಮ್ಮ ಕರ್ನಾಟಕ ಜನತೆಯ ಮನ್ಸು ಹೆಂಗೆ ಗೊತ್ತಾ? ಯಾರು ಇಲ್ಲ ಅಂದವ್ರಿಗೆ ಕಣ್ರಿ ಅವ್ರ ಕೈ ಕೊಡೋದು, ಕೈ ಹಿಡಿಯೋದು, ಬಾ ನಾವಿದೀವಿ, ನಾವು ಬೆಳೆಸ್ತೀವಿ ಅಂತ. ಎಷ್ಟೋ ಹೀರೋಗಳನ್ನ, ಏನು ಇಲ್ದೇನೆ ಬಂದಂತಹ ಹೀರೋಗಳನ್ನ ಇವತ್ತು ಒಂದು ಸ್ಥಾನಕ್ಕೆ ಕಳ್ಸಿರೋರು ನಮ್ಮ ಕರ್ನಾಟಕ ಜನತೆ. ಏನು ಇಲ್ದೆ ಬಂದಂತ ಹೀರೋಗಳನ್ನ, ಇನ್ಕ್ಲೂಡಿಂಗ್ ದರ್ಶನ್ ಸರ್, ಇನ್ಕ್ಲೂಡಿಂಗ್ ನಮ್ಮ ದುನಿಯಾ ವಿಜಯ್ ಸರ್, ಇನ್ಕ್ಲೂಡಿಂಗ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್, ಅವರೆಲ್ಲ ಏನು ಇಲ್ಲದೆ ಬಂದವರು, ಬ್ಯಾಕ್ ಗ್ರೌಂಡ್ ಇಲ್ಲದೆ ಏನಿಲ್ಲ ಬಡತನದಲ್ಲಿ ಬಂದವರು. ಕುಮಾರಿ ಇವತ್ತು ಅವಳಿಗೆ ಫ್ಯಾಮಿಲಿ ಇಲ್ಲ, ಯಾರು ಇಲ್ಲ, ಆದ್ರೂ ಕೂಡ ಇವತ್ತು ವೋಟಿಂಗ್ ಅಲ್ಲಿ ಕುಮಾರಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ನಿಜವಾಗ್ಲೂ ಕೂಡ ನೋಡಿ, ಕುಮಾರಿ ಇನ್ಸ್ಟಾಗ್ರಾಮ್ದು ಚಾನಲ್ ಇದೆ ಕುಮಾರಿ ಹತ್ರ, ಇವಾಗ ಆಲ್ರೆಡಿ 2 lakhs ಎಬೋವ್ ಫಾಲೋವರ್ಸ್ ಆಗಿದ್ದಾರೆ. ಎಲ್ಲಾ ನಮ್ಮ ಕರ್ನಾಟಕ ಜನತೆ, ಎಲ್ಲಾ ಪ್ರೇಕ್ಷಕರು, ಎಲ್ಲಾ ಕುಮಾರಿಯನ್ನು ಇಷ್ಟಪಡ್ತಿರುವಂತಹ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರು ಆಯ್ತಾ. ಅಂದ್ರೆ ಅವ್ರಿಗೆ ವೋಟ್ ಮಾಡಿ ಅಂತ ವೋಟ್ ಹಾಕ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ ಕುಮಾರಿ. ನಿಜವಾಗ್ಲು ನನಗೂ 2 ಹೆಣ್ಮಕ್ಳಿದ್ದಾರೆ, ನಾನು ಹೆಣ್ಮಕ್ಳು ತಾಯಿಯಾಗಿ ನಾನು ಒಂದೇ ಹೇಳೋದು, ಆ ಹೆಣ್ಮಗನ ಕನಸು ನನಸಾಗ್ಬೇಕು. ಒಂದು ತುಂಬಾ ಕಡುಬಡತನದ ಇರೋ ಹೆಣ್ಮಗಳು, ಒಂದೊತ್ತು ಊಟಕ್ಕೂ ಕಷ್ಟಪಡ್ತಿರುವಂತ ಹೆಣ್ಮಗಳು, ತಾಯಿ ಮಗಳು ಬಿಟ್ರೆ ಬೇರೆ ಯಾರು ಇಲ್ಲ ಆಯ್ತಾ. ಇವತ್ತು ಆ ಹೆಣ್ಮಗುನ ನಮ್ಮ ಕರ್ನಾಟಕ ಜನತೆ, ಆ ಮಗು ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಲೇಬೇಕು ಅಂತೇಳಿ ಹಾಕು ಗುರು ಓಟು ಅಂತೇಳಿ ಓಟಿನ ಮೇಲೆ ಓಟು ಹಾಕ್ತಾ ಇದ್ದಾರೆ. ನೀವು ನಿಮ್ ಡೈರಿಲಿ ಬರ್ದಿಟ್ಕೊಳ್ಳಿ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಗಿಲ್ಲಿ ಯಾವ ಮಟ್ಟಕ್ಕೆ ಓಟ್ ತಗೊಂತ ಇದ್ದ ನಿಮ್ಮೆಲ್ಲರಿಗೂ ಗೊತ್ತು. ಇವತ್ತು ಅಗ್ನಿ ಪರೀಕ್ಷೆ ಶೋ ಇಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಹೋಗಕ್ಕೆ ಕುಮಾರಿ ಅವರು ಕೂಡ ಆಲ್ಮೋಸ್ಟ್ ಕ್ರೋರ್ಸ್ ಓಟ್ ತಗೊಂತ ಇದ್ದಾಳೆ. ಇದನ್ನ ನೀವು ನಂಬಬೇಕು, ಇದು ಸತ್ಯ. ಇಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಅದೇ ಭಯ ಸ್ಟಾರ್ಟ್ ಆಗಿದೆ. ಆ ಭಯ ಸ್ಟಾರ್ಟ್ ಆಗಿದೆ, ಕುಮಾರಿನ ಹೇಗೋ ಮಾಡಿ ನಮ್ಮ ಕರ್ನಾಟಕ ಜನತೆ ವೋಟ್ ಹಾಕಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಳಿಸ್ತಾರೆ ಅಂತ ಅವ್ರಿಗೆ ಈಗಲೇ ಭಯ ಸ್ಟಾರ್ಟ್ ಆಗಿದೆ. ಕುಮಾರಿಯ ಪವರ್ ಆಲ್ರೆಡಿ ಗೊತ್ತಾಗಿದೆ. ನಾನು ಇದನ್ನ ಹೇಳೋದು, ಇದು ಲೋಕಲ್ ಜನರ ಪವರ್.
ಇದು ನಮ್ಮ ಕನ್ನಡಿಗರ ಪವರ್. ಅವ್ರು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಹೀರೋ ಮಾಡ್ತಾರೆ, ಯಾರನ್ ಬೇಕಾದ್ರೂ ಝೀರೋ ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ ಇವತ್ತು ಕುಮಾರಿ ಜಿಹಾ ಆರ್ಟ್ಸ್ಟರ್ ವೋಟಿಂಗ್ ಅಲ್ಲಿ ನಂಬರ್ 1 ಅಲ್ಲಿದ್ದಾರೆ. ತುಂಬಾ ವೋಟ್ ಹಾಕ್ತಾ ಇದಾರೆ. ನಾನು ನಿಮ್ಮೆಲ್ಲರಿಗೂ ಒಂದೇ ಹೇಳೋದು, ವೋಟ್ ಹಾಕಿ. ತಪ್ಪೇನಿದೆ ಗುರು, ಒಂದು ಬಡ ಹುಡುಗಿ ವೋಟ್ ಹಾಕಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ವೋಟ್ ಹಾಕಿ. ನಾನು ಹೇಳೋದೇನ್ ಗೊತ್ತಾ, ನಮ್ ಲೋಕಲ್ ಬಾಯ್ಸ್, ನನ್ಗೆ ಅವ್ರ ಮೇಲೆ ತುಂಬಾ ಗೌರವ. ನಮ್ ಲೋಕಲ್ ಬಾಯ್ಸ್ ಯಾರಿದ್ದಾರೆ, ನಮ್ಮ ಮಿಡ್ಲ್ ಕ್ಲಾಸ್ ಪೂರ್ ಅವರೆಲ್ಲ ಲೋಕಲ್ ಬಾಯ್ಸ್, ನಾನು ಅವ್ರನ್ನ ಲೋಕಲ್ ಬಾಯ್ಸ್ ಅಂತೀನಿ. ಅವ್ರು ಮನ್ಸ್ ಮಾಡಿದ್ರೆ ಗುರು ಆಗ್ದಿಲ್ಲಿದ್ ಯಾವ್ದು ಇಲ್ಲ ಗುರು. ಇವತ್ತು ಗಿಲ್ಲಿ ವಿನ್ ಆಗಿ ಈ ತರ ಒಂದು ಸಕ್ಸಸ್ ಕಾಣ್ತಿದ್ದಾನೆ, ಈ ತರ ಒಂದು ಆ ಸಕ್ಸಸ್ ನಿನ್ನೂ ಕೂಡ ಇದೆ, ಈ ತರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ನಮ್ಮ ಲೋಕಲ್ ಹುಡುಗರುಗಳು. ಅವ್ರಂಗೆ ಅವ್ರು ಸಪೋರ್ಟ್ ಮಾಡ್ಬೇಕು ಅಂತ ನಿಂತ್ರೆ ಗುರು, ಬೇರೆ ಕಾಲಿಗೆ ಬಿದ್ದಾಕೋದು ಓಟ್ ಹಾಕಿಸ್ತಾರೆ, ಕಾಲಿಗೆ ಬಿದ್ದಾಕೋದು ಓಟ್ ಹಾಕಿಸ್ತಾರೆ. ಯಾಕಂದ್ರೆ ನಾನು ನೋಡಿದೀನಿ ಆ ಪವರ್ನ ಏನು ಅನ್ನೋದು. ಇಡೀ ಊರ್ನ ಓಟ್ ಹಾಕಿಸ್ತಾರ ಅವ್ರು. ಇಡೀ ಊರಿಗೆ ಹೋಗಿ ಒಬ್ಬೊಬ್ರು ಕೈಲು ಫೋನ್ ಯಾರ್ಯಾರ ಕೈಯಲ್ಲಿ ಇದೆ, ಹಿಂಗ್ ಓಟ್ ಹಾಕ್ಬೇಕು, ಇಂಥವ್ರಿಗೆ ಓಟ್ ಹಾಕಿ ಅಂತ ಓಟ್ ಹಾಕಿಸ್ತಾರ ಅವ್ರು. ಆ ತಾಕತ್ತವ್ರಿಗೆ. ಹಾಗಾಗಿ ಕುಮಾರಿಗೆ ಸಪೋರ್ಟ್ ಮಾಡಿ ಓಟ್ ಹಾಕ್ಸಿ ಅಂತೀನಿ. ಯಾಕೆಂದ್ರೆ ಕುಮಾರಿ ಅಂತವ್ರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಬೇಕು ಅನ್ನೋದು ನನ್ನ ಆಸೆ. ನಾನೊಬ್ರು ರಿವ್ಯೂರ್ ಆಯ್ತಾ, ಒಂದು ರಿವ್ಯೂರ್ ಆಗಿ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಎಲ್ಲರಿಗೂ ಓಟ್ ಹಾಕಿ, ನಾನೇನು ಬೇಡ ಅನ್ನಲ್ಲ, ಎಲ್ಲರಿಗೂ ಓಟ್ ಹಾಕಿ. ಬಟ್ ಅವ್ರು ಎಲ್ಲರಿಗೂ ಕೂಡ ಫ್ಯಾಮಿಲಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಓಟ್ ಹಾಕಿ ಅಂತ ಹೇಳೋರು ಇದ್ದಾರೆ, ಓಟ್ ಹಾಕಿ ಅಂತ ವಿಡಿಯೋ ಮಾಡೋರು ಇದ್ದಾರೆ. ಆದ್ರೆ ಕುಮಾರಿ ಒಬ್ಳಿಗೆ ಮಾತ್ರ ಇಡೀ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಎಷ್ಟೋ ಗಂಡ್ಮಕ್ಳುಗಳು, ಎಷ್ಟೋ ಹೆಣ್ಮಕ್ಳುಗಳು ಅವ್ರವ್ರ ಒಂದು ಏನ್ ಪ್ರೊಫೈಲ್ ಅಲ್ಲಿ, ಅವ್ರವ್ರ ಒಂದು ಅಕೌಂಟ್ ಅಲ್ಲಿ ಕುಮಾರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಕುಮಾರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಸಪೋರ್ಟ್ ಮಾಡ್ತಿದಾರಲ್ಲ, ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ. ನಾನು ಅದೇ ಹೇಳ್ತೀನಲ್ಲ, ನೋಡಿ, ನಾವ್ ಯಾರಿಗಾರ ಒಂದ್ ಸಪೋರ್ಟ್ ಮಾಡ್ತಿದೀವಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಒಂದು ಬಿಡಪ್ಪ, ಈ ಹುಡುಗಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಸಾರ್ಥಕ ಆಯ್ತು ಅನ್ನಿಸ್ಬೇಕು. ಅಂತ ಸಾರ್ಥಕತೆ ಕುಮಾರಿ ಓಟ್ ಹಾಕಿದ್ರೆ ಇರುತ್ತೆ. ನಿಜವಾಗ್ಲೂ ಕುಮಾರಿ ವೋಟಿಂಗ್ ನಲ್ಲಿ ಹೈಯಲ್ಲಿದ್ದಾರೆ. ನನಗೆ ಇಲ್ಲಿ 3 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ತಾರೆ. ಅದರಲ್ಲಿ ಕುಮಾರಿ ಒಬ್ಳು. ನೀನ್ 2 ಕಂಟೆಸ್ಟೆಂಟ್ಗಳು ಬಂದ್ಬಿಟ್ಟು ನನಗೆ ಒಂದ್ 2ರಲ್ಲಿ ನನಗೆ ತುಂಬಾ ಕನ್ಫ್ಯೂಷನ್ ಇದೆ. ಅಂದ್ರೆ ಧನುಷ್ ಮಂಜುನಾಥ್ ಅಂಡ್ ಇನ್ನೊಂದು ಹುಡುಗಿ ಯಾದಪ್ಪ, ಅನನ್ಯ ಧನುಷ್ ಮಂಜುನಾಥ್ ಇವರಿಬ್ರು ಹೋಗೋ ಅಂತ ಚಾನ್ಸಸ್ ಇದೆ. ಇಲ್ಲ ಅನನ್ಯ ಬದಲು ಈಶಾ ಹೋಗುವಂತ ಚಾನ್ಸಸ್ ಇದೆ. ಇಲ್ಲಿ ಹೇಳ್ಬೇಕು ಅಂತ ನೋಡೋದಾದ್ರೆ, ನಾನು ನನ್ನ ಒಂದು ಪಾಯಿಂಟ್ ಆಫ್ ಇಲ್ಲಿ ನೋಡೋದಾದ್ರೆ, 3 ಕಂಟೆಸ್ಟೆಂಟ್ ಆಗಿರೋದ್ರಿಂದ ಖಂಡಿತವಾಗ್ಲು ಜಡ್ಜಸ್ಗಳು ಇದನ್ನ ಎನ್ಕರೇಜ್ ಮಾಡಲ್ಲ. ಅವರು ಜಸ್ಟ್ ವೋಟಿಂಗ್ ಬಿಟ್ಬಿಡ್ತಾರೆ. ವೋಟಿಂಗ್ ಅಲ್ಲಿ ಯಾರಿಗೆ ಹೈಯೆಸ್ಟ್ ವೋಟ್ ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಈ ತರ ಹೈಯೆಸ್ಟ್ ಯಾರಿಗೆ ವೋಟ್ ಬರುತ್ತೆ, ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ. ಅವರ ವೋಟಿಂಗ್ ಅನ್ನ ಹೆಂಗೆ ರಿವೀಲ್ ಮಾಡ್ತಾರೆ ಅಂದ್ರೆ, ಅಗ್ನಿ ಪರೀಕ್ಷೆ ಫಿನಾಲೆ ದಿನ, ಅಗ್ನಿ ಪರೀಕ್ಷೆ ಫಿನಾಲೆ ಬಂದ್ಬಿಟ್ಟು ಬುಧವಾರ ನಡೆಯುತ್ತೆ. ಅಂದ್ರೆ ಬುಧವಾರ ನಿನ್ನ ಒಂದು ವಾರ ಇದೆ ಆಯ್ತಾ, ಬುಧವಾರ ನಡೀತಾ ಅಂದ್ರೆ ಸಂಡೇ ಸೆಪ್ಟೆಂಬರ್ 6ನೇ ತಾರೀಕು 7 ಗಂಟೆಗೆ ಬಿಗ್ ಬಾಸ್ ಲಾಂಚ್ ಆಗುತ್ತೆ. ಒಂದು ಬುಧವಾರ ಅಂದ್ರೆ ಒಂದು 3 ದಿನ ಗ್ಯಾಪ್ ಅಲ್ಲಿ ಫಿನಾಲೆ ನಡೆಯುತ್ತೆ, ಅಗ್ನಿ ಪರೀಕ್ಷೆ ಫಿನಾಲೆ. ಆ ಫಿನಾಲೆ ದಿನ ರಿವೀಲ್ ಮಾಡ್ತಾರೆ. ಅಂದ್ರೆ ನಮ್ಮ ಕುಮಾರಿ ಅವ್ರಿಗೆ ಎಷ್ಟು ವೋಟ್ ಬಂದಿದೆ, ಸೆಕೆಂಡ್ ಇರೋರ್ಗೆ ಎಷ್ಟು ವೋಟ್ ಬಂದಿದೆ, ಥರ್ಡ್ ಇರೋರ್ಗೆ ಎಷ್ಟು ವೋಟ್ ಬಂದಿದೆ ಅಂತ. ಹಾಗಾಗಿ ಆ ವೋಟು ರಿವೀಲ್ ಆದಾಗ ನಾವು ಆಬ್ವಿಯಸ್ಲಿ ಒಪ್ಕೊಂತೀವಿ. ಯಾಕೆಂತಂದ್ರೆ ನಮ್ಮ ಜನಗಳ ನಿರ್ಧಾರವೇ ಜನಾರ್ದನ ನಿರ್ಧಾರ ಅಂತೀವಲ್ಲ, ಹಂಗೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದು. ಬಟ್ ಕುಮಾರಿ ಇಸ್ ನಂಬರ್ 1 ವೋಟಿಂಗ್ ಅಲ್ಲಿ ಇದ್ದಾಳೆ. ದಯವಿಟ್ಟು ಕುಮಾರಿಗೆ ವೋಟ್ ಮಾಡ್ಬೇಕಾ, ವೋಟ್ ಮಾಡಿ. ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಬೇಕು ಅಂತ ನಿಮಗೆ ಅನ್ಸಿದ್ರೆ ನೀವು ವೋಟ್ ಮಾಡಿ ಅಂತೀನಿ. ನಾನೆಲ್ಲ ನಮ್ಮ ಕರ್ನಾಟಕ ಜನತೆ ಹತ್ರ ಒಂದೇ ಕೇಳೋದು, ಯಾರ್ಯಾರಿಗೋ ಚಾನ್ಸ್ ಕೊಟ್ಟಿದೀವಂತೆ, ಯಾರ್ಯಾರಿಗೂ ಏನೇನಕ್ಕೋ ಚಾನ್ಸ್ ಕೊಟ್ಟಿದೀವಂತೆ, ಕುಮಾರಿಗೆ ಒಂದು ಚಾನ್ಸ್ ಕೊಡಿ ಅಂತೀನಿ. ಯಾಕೆಂದ್ರೆ ನಾನು ಒಂದೇ ಒಂದು ಕಾರಣಕ್ಕೆ ಕುಮಾರಿಗೆ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇರೋದು. ನನಗ್ ಗೊತ್ತು ಆಯ್ತಾ, ನನಗೆ ಆ ಕುಮಾರಿಯ ನೋವನ್ನ ನಾನು ಅನುಭವಿಸಿದೀನಿ. ಆ ಬಡತನ ನಾನು ನೋಡಿದೀನಿ. ತಂದೆ ಇಲ್ಲದೆ, ತಂದೆ ಪ್ರೀತಿ ಇಲ್ಲದೆ ಒಂದು ಸಿಂಗಲ್ ಪೇರೆಂಟ್ ಬೆಳೆಸಿದ್ರೆ ಆ ಕಷ್ಟಗಳು ಹೇಗಿರುತ್ತೆ, ಏನೇನೆಲ್ಲ ನಾವ್ ಎದುರ್ಕೋಬೇಕು, ಏನೇನೆಲ್ಲ. ಈಗಾದ್ರೂ ಬಿಡಿ, ಮೊದ್ಲೆಲ್ಲ ತುಂಬಾನೇ ಕಷ್ಟ ಇತ್ತು ಆಯ್ತಾ. ಹಾಗಾಗಿ ಕುಮಾರಿ ಓಟ್ ಹಾಕಿ ಅಂತೀನಿ. ಬಟ್ ಕುಮಾರಿ ಈಗ ಆಲ್ರೆಡಿ ಒಂದು ರನ್ನಿಂಗ್ ಅಲ್ಲಿ ಫಸ್ಟ್ ಇದ್ದಾಳೆ. ಇನ್ನೂ ಫಸ್ಟ್ ಬರ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ಅಂತೀನಿ. ಬಾಯ್.